ರೋಡ್ ರೆಡಿ ಮಾಡ್ತಿರೋ ಕಾರಣದಿಂದ ನಮ್ಮ ಮನೆ ಹತ್ರ ಫುಲ್ಲು ಟ್ರಾಫಿಕ್ ಜಾಮ್. ಇದನ್ನು ನೋಡಿಕೊಂಡು ಲೇಡೀಸ್ ಗ್ಯಾಂಗೆಲ್ಲ ಮೀಟಿಂಗ್ ಮಾಡ್ತಾ ನಿಂತಿದ್ರು. ಅದಾದ್ಮೇಲೆ ಜಗಳ ಸ್ಟಾರ್ಟ್ ಆಯಿತು. ಏನಕ್ಕಂದರೆ ದೊಡ್ಡ ಲಾರಿ ಎಲ್ಲ ನಮ್ಮ ರೋಡಲ್ಲೇ ಓಡಾಡ್ತಿತ್ತು. ಲಾರಿ ಓಡಾಡೋದ್ರಿಂದ ಎಲೆಕ್ಟ್ರಿಕ್ ವೈರ್ಸ್ ಎಲ್ಲ ಕಿತ್ತೋಗ್ತಿತ್ತು. ಅದಕ್ಕೆ ಎಲ್ಲರೂ ನಿಂತ್ಕೊಂಡು ಜಗಳ ಮಾಡ್ತಾಯಿದ್ರು. ಜಗಳ ನೋಡ್ಕೊಂಡು ಮನೆಗೆ ಬಂದರೆ ನಮ್ಮ ಚರಿ ಗುಮ್ಮ ಆಟ ಆಡ್ತಾ ಇದ್ದ. ಇವಾಗಂತೂ ಅವನ್ನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಒಂದೇ ಒಂದು ನಿಮಿಷನೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇರ್ತಾನೆ. ನೈಟ್ 12 ಆಗೇ ಬಿಡ್ತು. ನನ್ನ ಬರ್ಡೇ ಬಂದೇ ಬಿಡ್ತು. ಹರ್ಷನು ಸರ್ಪ್ರೈಸ್ ಕೊಡೋಕೆ ರೆಡಿ ಆಗಿದ್ದ. ನಾನು ಏನು ಸರ್ಪ್ರೈಸ್ ಇರ್ಬೋದು ಅಂತ ಬೇಗ ಬೇಗ ರೆಡಿಯಾಗಿ ಹೊರಗಡೆ ಹೋದೆ. ನೋಡಿದ್ರೆ ಸರ್ಪ್ರೈಸ್ ಸಖತ್ತಾಗೇ ಇತ್ತು. ಈ ದಿನನ ನಾನು ಮರೆಯೋದೇ ಇಲ್ಲ ಅನಿಸುತ್ತೆ, ಯಾಕಂದರೆ ಅಷ್ಟು ಸಖತ್ತಾಗಿ ಮಾಡಿದ ನನ್ನ ಬರ್ಡೇನ. ಪ್ರತಿ ವರ್ಷವೂ ನನ್ನ ಬರ್ಡೇಗೆ ಏನಾದರೂ ಒಂದು ಸರ್ಪ್ರೈಸ್ ಕೊಡ್ತಾನೆ. ನನಗೆ ನನ್ನ ಬರ್ಡೇ ಎಕ್ಸೈಟ್ಮೆಂಟ್ ಇಲ್ಲ ಅಂದರೂ ಅವನಿಗಂತೂ ತುಂಬಾ ಇರುತ್ತೆ. ನನ್ನ ಬರ್ಡೇನ ಅವ್ನ ಬರ್ಡೇ ಏನೋ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ತಾನೆ. ಒಂದೊಂದ್ಸಲಿ ಅನಿಸುತ್ತೆ ಅವ್ನು ಸಿಕ್ಕಿರೋದಕ್ಕೆ ನಾನು ಲಕ್ಕಿ ಅಂತ. ಅದಾದಮೇಲೆ ಕೇಕ್ ಕಟ್ ಮಾಡಿ ನನ್ನ ತಂಗಿನೂ ನನಗೆ ಸರ್ಪ್ರೈಸ್ ಕೊಟ್ಟಳು. ಅವಳ ಸರ್ಪ್ರೈಸು ಕೂಡ ಸಖತ್ತಾಗೇ ಇತ್ತು. ನೋಡಿ, ಅವಳ ಗಿಫ್ಟ್ಸ್ ಎಲ್ಲ ಇವಾಗ ಓಪನ್ ಮಾಡ್ತೀನಿ. ಹರ್ಷನ ಸರ್ಪ್ರೈಸ್ ಕೊಡೋದಲ್ಲದೆ ಗಿಫ್ಟ್ ಕೊಟ್ಟ. ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್.